ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ನಂದಿನಿ ಅವರು ರಾಮನಗರ ಜಿಲ್ಲೆ ನಾರಾಯಣಪುರದಿಂದ ಬಂದಿದ್ದಾರೆ. ಅವರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಆಯೋಜಿಸಿರುವ ಕೃಷಿ ಮೇಳ 2024ರ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಂದಿನಿ ಅವರೇ ನಮಸ್ಕಾರ. ಮ್ಯಾಮ್, ನೀವು ಈ ತಾಲೂಕು ಮಟ್ಟದ ರೈತ ಮಹಿಳಾ ಪ್ರಶಸ್ತಿಯನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳ ಕಾರ್ಯಕ್ರಮದಿಂದ ಸ್ವೀಕರಿಸಿದ್ದೀರಾ. ಅದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಗಳು ಮ್ಯಾಮ್. ನೀವು ಯಾವ ಕೃಷಿಯನ್ನ ಮಾಡ್ತಾ ಇದ್ದೀರಾ, ಯಾವ ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಾ ಮ್ಯಾಮ್? ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ನಮ್ಗೆ? ತೋಟಗಾರಿಕೆ ಕೃಷಿ ಮತ್ತೆ ತರಕಾರಿ ಕೃಷಿ, ಹೈನುಗಾರಿಕೆ ಕೃಷಿ ಮಾಡ್ತಾ ಇದ್ದೀವಿ. ಅದರೊಳಗೆ 25 ಎಕರೆ ತೆಂಗಿನ ಗಿಡ, 25 ಎಕರೆ ಅಡಿಕೆ ಗಿಡ, ಮಾವು ಒಂದು 5 ಎಕರೆ, ಸಪೋಟ ಒಂದು 5 ಎಕರೆ, ಹನಸಿನ ಸಸಿ ಒಂದು 20, ದಾಳಿಂಬೆ ಮತ್ತೆ ದ್ರಾಕ್ಷಿ, ಅಂದ್ರೆ ಒಟ್ಟಾರೆಯಾಗಿ ಹಣ್ಣಿನ ಸಸಿಗಳು ಮತ್ತೆ ಕೋಳಿ, ಹಸು ಮತ್ತೆ ಮೇಕೆ, ಮೀನು ಸಾಕಾಣಿಕೆ, ಕೃಷಿ ಹೊಂಡದಲ್ಲಿ ಎಲ್ಲವನ್ನು ಮಾಡುತ್ತಿದ್ದೇವೆ. ಓಕೆ, ನೀವು ಇವಾಗ ಎಲ್ಲ ತೋಟಗಾರಿಕಾ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ದೀರಾ? ತೋಟಗಾರಿಕೆ ಹೆಚ್ಚಾಗಿ ಬೆಳೀತೇವೆ. ನಿಮ್ಮ ಈ ಕೃಷಿ ಒಂದು ಜರ್ನಿಯಲ್ಲಿ ನಿಮ್ಗೆ ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ, ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಸಹಕಾರಿಯಾಗಿದೆಯಾ? ಯಾವ ತರ ಸಹಕಾರಿಯಾಗಿದೆ? KVKಯಿಂದ ಕೃಷಿ ಸಮ್ಮೇಳನಕ್ಕೆ ಆದ್ಯತೆ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ತಾಲೂಕು ಲೆವೆಲಿನ ಪ್ರೋತ್ಸಾಹಿಸಿದ್ದು. ಅಂದ್ರೆ ನಿಮ್ಮನ್ನ ಒಂದು ಪ್ರೋತ್ಸಾಹ ಕೊಟ್ಟು ನಿಮ್ಮನ್ನ ಇಲ್ಲಿ ತನಕ ಬರೋ ತರ ಮಾಡಿರೋದು ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತಿಪ್ಸಂದ್ರ ಕೃಷಿ ಇಲಾಖೆ ಸುಮಿತ್ರಾ ಮೇಡಮ್ ಪ್ರೋತ್ಸಾಹದಿಂದ ನಾನು ಇಲ್ಲಿ ಬೆಂಗಳೂರು ನೀವು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕೃಷಿ ಮೇಳಕ್ಕೆ ನಾನು ಒಬ್ಬ ತಾಲೂಕು ಲೆವೆಲಿನ ರೈತ ಮಹಿಳೆಯಾಗಿ ಪ್ರೋತ್ಸಾಹಿಸಿದ ಬಹುಮಾನವನ್ನು ನನಗೆ ನೀಡಲಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಸಹಕಾರದಿಂದ ನೀವು ಇಲ್ಲಿ ಬಂದಿದ್ದೀರಾ, ಮತ್ತೆ ತಾಲೂಕು ಮಟ್ಟದ ರೈತ ಮಹಿಳೆಯ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದೀರಾ. ಅಂದ್ರೆ ನೀವು ಒಟ್ಟಾರೆಯಾಗಿ ಒಂದು ಏಕ ಬೆಳೆಗೆ ಹೋಗ್ದೇನೆ ಸಮಗ್ರ ಕೃಷಿಯನ್ನ ಪಾಲಿಸ್ತಾ ಇರೋದ್ರಿಂದ ನಿಮ್ಗೆ ಒಂದ್ ಕಡೆ ಅಲ್ಲದೆ ಇನ್ನೊಂದ್ ಕಡೆಯಿಂದ ಆದಾಯ ಬರ್ತಾ ಇದೆ, ಮತ್ತೆ ಕೃಷಿಯಿಂದ ಒಂದು ಲಾಭದಾಯಕ ಜೀವನವನ್ನ ನೀವು ನಡೆಸ್ತಾ ಇದ್ದೀರಾ ಅಂತ ಹೇಳಕ್ ಇಷ್ಟಪಡ್ತಿದ್ದೀರಾ. ಮತ್ತೆ ಇವಾಗ ನೀವು ಮುಂದೆ ಕೃಷಿಗೆ ಬರ್ಬೇಕು ಅಂತ ಅನ್ಕೊಂತಾ ಇದ್ದಾರಲ್ವಾ ಇವಾಗ ಯುವ ಪೀಳಿಗೆ, ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಕೃಷಿಗೆ ಬರ್ಬೇಕಾ ಬೇಡವಾ? ಕೃಷಿ ನೆಮ್ಮದಿ ಕೃಷಿ. ಆ ಕೃಷಿ ಬೇರೆ ಜೀವನದಕ್ಕಿಂತ ಕೃಷಿ ನಮ್ಮ ಭವಿಷ್ಯಕ್ಕೆ ನಾಂದಿಯಾಗಿದೆ. ಕೃಷಿಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಕೃಷಿ ನಂಬಿದವರು ಯಾವತ್ತು ಒಳ್ಳೆಯ ನೆಮ್ಮದಿಯ ಜೀವನ ನಡೆಸಬಹುದು. ಒಟ್ಟಾರೆಯಾಗಿ ಕೃಷಿ ಒಂದು ನೆಮ್ಮದಿಯ ಜೀವನವನ್ನ ಕೊಡೋಕೆ ಸಹಕಾರಿಯಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಒಟ್ಟಾರೆಯಾಗಿ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ಮತ್ತೆ ನಿಮ್ಮ ಕೃಷಿಯ ಒಂದು ಜರ್ನಿಯನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಮ್ಯಾಮ್. ಅದಕ್ಕೆ ನಿಮ್ಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.